ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಈ ಒಂದು ಪರೀಕ್ಷೆಗಾಗಿ ನಾವು ಒಂದು ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಜಿ ಕೆ ವಿಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದ್ರ ಜೊತೆ ನಿಮಗೆ NMMS ಕ್ಲಾಸನ್ನು ಸಹ ನಾವು ಮಾಡ್ತಾ ಇರ್ತೀವಿ. ಸೊ ಅದನ್ನು ಸಹ ನೀವು ಕ್ಲಾಸಸ್ಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ವೀಕ್ಷಣೆ ಮಾಡ್ಬೋದು. ಫಸ್ಟ್ ಕ್ವಶನ್, ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಶನಿ, ಯುರೇನಸ್, ಚಂದ್ರ, ಭೂಮಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಚಂದ್ರ ಅನ್ನೋದು ಸರಿಯಾದ ಉತ್ತರ. ಯಾಕಪ್ಪ ಅಂತಂದರೆ ಇಲ್ಲಿ ಗ್ರಹಗಳ ಪಟ್ಟಿಯಲ್ಲಿ ಯಾವ್ಯಾವುದಿದೆ, ಶನಿ ಇರ್ತದೆ, ಯುರೇನಸ್ ಇದೆ, ಭೂಮಿ ಇದೆ. ಆದರೆ ಇದು ಚಂದ್ರ ಅನ್ನೋದು ಒಂದು ಉಪಗ್ರಹಗಳ ಒಂದು ಪಟ್ಟಿಯಲ್ಲಿದೆ. ಹೌದಾ, ಒಂದು ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹವಾಗಿದೆ ಚಂದ್ರ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ದ್ರೌಪದಿ ಮುರ್ಮು, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್ ಅಂತ ಇದೆ. ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಸರಿಯಾದ ಉತ್ತರ. ದ್ರೌಪದಿ ಮುರ್ಮು ಯಾವಾಗ? ಈಗಿನವರು, ಪ್ರಸ್ತುತ ಅಂದರೆ 2024ರಲ್ಲಿ ಇರುವಂಥವ್ರು. ಯಾರು? ದ್ರೌಪದಿ ಮುರ್ಮು ಅವರು. ಹಾಗಾದರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಮಹಾತ್ಮ ಗಾಂಧೀಜಿಯವರ ಸಮಾಧಿ ಇರುವಂಥ ಸ್ಥಳ ಯಾವುದು? ವಿಜಯ್ ಘಾಟ್, ರಾಜ್ ಘಾಟ್, ಕಿಸಾನ್ ಘಾಟ್, ಅಭಯ್ ಘಾಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರ ಒಂದು ಸಮಾಧಿ ರಾಜ್ ಘಾಟ್ನಲ್ಲಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್. ಕೃಷ್ಣ ರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಯಾವುದು? ಅಂದರೆ KRS ಎಲ್ಲಿದೆ? ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ. ಸರಿಯಾದ ಉತ್ತರ ಮಂಡ್ಯ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಎ ಮಂಡ್ಯ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ನಮ್ಮ ರಾಜ್ಯದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? 27, 28, 29, 31 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ 31. ಹಾಗಿದ್ರೆ 31ನೇ ಜಿಲ್ಲೆ ಯಾವುದು? ವಿಜಯನಗರ. ಹೌದಾ, ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ 31ನೇ ಜಿಲ್ಲೆಯನ್ನು ಮಾಡಿದ್ದಾರೆ. ಯಾವುದು? ವಿಜಯನಗರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಚೆಸ್, ಪಗಡೆ, ಕೇರಂ, ರಿಲೇ ಅಂತ ಇದೆ. ನೋಡ್ರಿ, ಚೆಸ್, ಪಗಡೆ, ಕೇರಂ ಇವೆಲ್ಲ ಯಾವುದು? ಒಳಾಂಗಣ ಆಟಗಳು, ಇಂಡೋರ್ ಗೇಮ್ಸ್. ಹಾಗಿದ್ರೆ ರಿಲೇ ಅನ್ನೋದು ಔಟ್ಡೋರ್ ಗೇಮ್ ಆಗಿದೆ, ಅಂದರೆ ಹೊರಾಂಗಣ ಆಟ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವಂಥ ರಾಜ್ಯ ಯಾವುದು? ರಾಜಸ್ಥಾನ್, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗವನ್ನು ಹೀಗೆನ್ನುವರು? ಮೈದಾನ, ದ್ವೀಪ, ಕಣಿವೆ, ಕಡಲು ಅಂತ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ವೀಪ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತವು ಪ್ರಪಂಚದ ಡ್ಯಾಶ್ ದೊಡ್ಡ ರಾಷ್ಟ್ರವಾಗಿದೆ? 6ನೇ ದೊಡ್ಡ, 7, 8, 9 ಅಂತ ಇದೆ. ಭಾರತವು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್. ಇಲ್ಲಿ ಸುಂದರ ಕಡಲ ತೀರಗಳು ಕಂಡುಬರುವುದಿಲ್ಲ? ಮಲ್ಪೆ, ಮಂಗಳೂರು, ಬೆಂಗಳೂರು, ಕಾರವಾರ. ಎಲ್ಲಿ ಸಮುದ್ರದ ತೀರ ಎಲ್ಲಿ ಕಂಡುಬರುವುದಿಲ್ಲ ಅಂತ ಬೀಚ್ಗಳು ಎಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾವು ಬೆಂಗಳೂರು ಭಾಗಕ್ಕೆ ಹೋದರೆ ನಾವು ಅಲ್ಲಿ ಬೀಚ್ಗಳು ನಾವು ಕಾಣೋಕ್ಕೆ ಆಗೋದಿಲ್ಲ. ಹೌದಾ, ಎಲ್ಲಿ ಮಲ್ಪೆಯಲ್ಲಿ ಬೀಚ್ ಇರ್ತದೆ, ಮಂಗಳೂರಿನಲ್ಲೂ ಇದೆ, ಕಾರವಾರನಲ್ಲೂ ಇದೆ. ಹಾಗಾದರೆ ಎಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಅವಿಭಕ್ತ ಕುಟುಂಬಗಳು ಡ್ಯಾಶ್ಗಳಲ್ಲಿ ಕಂಡುಬರುತ್ತವೆ? ನಗರ, ಮಹಾನಗರ ಪಾಲಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ನಮ್ಮ ರಾಷ್ಟ್ರ ಮುದ್ರೆಯಾಗಿದೆ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಿಂಹಬೋಧಿಗೆ ಯಾವುದೂ ಅಲ್ಲ ಅಂತ ಇದೆ. ಸಿಂಹಬೋಧಿಗೆ ಇದು ನಮ್ಮ ರಾಷ್ಟ್ರ ಧ್ವಜವಾಗಿದೆ, ಅಥವಾ ರಾಷ್ಟ್ರ ಮುದ್ರೆಯಾಗಿದೆ. ಸಿಂಹಬೋಧಿಗೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ಇಳಕಲ್ ಇದಕ್ಕೆ ಪ್ರಸಿದ್ಧ? ಸೀರೆಗೆ, ನಾಯಿ, ಮೆಣಸು, ದೋಸೆಗೆ ಅಂತ ಇದೆ. ಸರಿಯಾದ ಉತ್ತರ ಇಳಕಲ್ ಸೀರೆಗೆ ಪ್ರಸಿದ್ಧವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ತೋಟಗಾರಿಕಾ ಬೆಳೆಗೆ ಬೇಸಾಯಕ್ಕೆ ಉದಾಹರಣೆ? ಜೇನು, ಕಬ್ಬು, ತೊಗರಿ, ಕಾಫಿ ಅಂತ ಇದೆ. ಸರಿಯಾದ ಉತ್ತರ
ಆಪ್ಷನ್ ಡಿ ಕಾಫಿ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿರುವ ಮಹಾನಗರಗಳ ಸಂಖ್ಯೆ ಎಷ್ಟು? 25, 27, 30. ಸರಿಯಾದ ಉತ್ತರ ಆಪ್ಷನ್ ಬಿ 27 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಸಂವಿಧಾನ ಶಿಲ್ಪಿ ಯಾರು? ಜೆ.ಸಿ. ಬೋಸ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ NMMS, ನವೋದಯ, ಮೊರಾರ್ಜಿ ಸೈನಿಕ್ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರ ವಸತಿ ಶಾಲೆಗಳ ಪ್ರವೇಶಗಳ ಒಂದು ಪ್ರವೇಶ ಪರೀಕ್ಷೆಗಳ ಕೋಚಿಂಗ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.